ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಆ್ಯಂಡ್ ಟು ಮೈ ಚಾನಲ್. ಇವತ್ತು ಒಂದು ಬಾಯ್ಸ್ ಜೊತೆ ಟ್ರಿಪ್ ಹೋಗ್ತಾ ಇದ್ದೀನಿ. ಸೊ ದಿಸ್ ವ್ಲಾಗ್ ಈಸ್ ಓವರ್ ಆಲ್ ಅಬೌಟ್ ದ್ಯಾಟ್. ನೈಟ್ ಆಲ್ರೆಡಿ 9 ಗಂಟೆ. ಇವಾಗ ನಾನು ಸದ್ಯಕ್ಕೆ ಇನ್ನು ಪ್ಯಾಕ್ ಎಲ್ಲ ಮಾಡಿಟ್ಟಿದ್ದೀನಿ. ಯಶುಗೆ ಹುಷಾರಿಲ್ಲ ಸ್ವಲ್ಪ, ಅದಕ್ಕೆ ಅವಳಿಗೆ ಟ್ಯಾಬ್ಲೆಟ್ಸ್ ತಂದು ಕೊಟ್ಬಿಟ್ಟು ಅದಾದಮೇಲೆ ಹೊರಡೋಣ ಅಂತ ಟ್ಯಾಬ್ಲೆಟ್ಸ್ ತರಕ್ಕೆ ಹೋಗ್ತಾ ಇದ್ವಿ. ನಾನು ಟ್ಯಾಬ್ಲೆಟ್ಸ್ ತೊಗೊಂಡು ಅವಳಿಗೆ ಕೊಟ್ಬಿಟ್ಟು ಅದಾದಮೇಲೆ ಇಲ್ಲಿಂದ ಸೀದಾ ನನ್ನ ಏರಿಯಾ ಅಲ್ಲಿಗೆ ಹೋಗಿ ಅಲ್ಲಿಂದ ಹುಡುಗರು ಬರ್ತಾರೆ, ಹುಡುಗರ ಜೊತೆ ಅಲ್ಲಿಂದ ಹೊರಡೋದು. ಫಾರ್ ನಾವು ಗೋಯಿಂಗ್ ಆ್ಯಂಡ್ ಗೆಟಿಂಗ್ ದ ಟ್ಯಾಬ್ಲೆಟ್ಸ್ ಈಸ್ ಇಂಪಾರ್ಟೆಂಟ್. ಕಮಾನ್, ಬಾಯ್. ಯಶು ಬಾಯ್ ಹೇಳ್ಬಿಟ್ಟು ಇವಾಗ ಹೋಯ್ತಾ ಇದ್ದೀನಿ. ಆಟೋ ಹತ್ಬೇಕು. ಆಟೋ ತೊಗೊಂಡು ಇಲ್ಲಿಂದ ಸೀದಾ ಅಲ್ಲಿ ಏರಿಯಾ ಹತ್ರ ಹೋಗ್ಬೇಕು. ಅಲ್ಲಿಂದ ಕಾರಲ್ಲಿ ಹೋಗೋದು. ಇಲ್ಲೇ ಇದ್ದಾರೆ ಆಟೋದವರು. ಓಕೆ ಬಾಯ್. ಇದು ಫಾರಿನ್ ಟ್ರಿಪ್ ಹೋಗ್ತಾರಲ್ಲ, ಸೂಟ್ ಕೇಸ್ನ ಇದು ಟ್ರಾಲಿ ತಂತಾನಂತ ಹೋದಾಗ ಹಂಗೆ ಮಾಡಿದ್ರೆ ಎಷ್ಟು ದೊಡ್ಡ ಫುಲ್ ತುಂಬ್ಕೊಂಡ್ಬಿಟ್ಟೆ. ಇವನ್ ದಿಲೀಪ್ ಅಂತ ವೆಂಕಟೇಶ್ವರ ಸ್ವೀಟ್ಸ್ ಅಲ್ಲಿ ನಾಕ್ ಬೆಳೆಸಿದ್ರ ಕಣ ಯುವಕನ. ನಮ್ ಗಾಡಿ ಹುಡುಗ ರೀ, ನಮ್ ಹುಡುಗ ಮತ್ತೆ ಸ್ಕೂಲ್ ಕಳ್ಸೋರು ವಾಪಸ್ ತರಕಲ್ಲ ಅವನ್ನ. ಇದು ಸೀಸನ್ ಫ್ರೂಟ್. ಹೌದು, ಸೀಸನ್ ತಿನ್ಬೇಕಷ್ಟೇ. ಉಪ್ಪಿನಕಾಯಿ ಎಷ್ಟು ತಿಂದಿರ್ಬೋದು? ಎಷ್ಟು ಪ್ಯಾಕೆಟ್ ಎಷ್ಟು? ಏನಿಲ್ಲ 6 ಸೀಸನ್ ಫ್ರೂಟ್ 6 ಪ್ಯಾಕೆಟ್. ಘಮ ಘಮ ಅನ್ನಿಸ್ತವ್ರಲ್ಲಪ್ಪ ಕಾರ್ನ. ಗುರುವೇ ನಮಸ್ಕಾರ. ಬನ್ನಿ, ನಮ್ಮ ವಾಯ್ಸ್ ನ ಓವರ್ಟೇಕ್ ಮಾಡ್ತಾವ್ರಿಲ್ಲ ಅಭಿಮಾನಿಗಳು. ಇವರೆಲ್ಲ ಒಂದ್ ಸ್ವಲ್ಪ ಮಲ್ಕೊಳ್ಳಿ. ಡಿ ಗ್ರೂಪ್ ಫುಲ್ ಕ್ಲೀನ್ ಅಂತ ಇಚ್ಛಾ. ಬಾಯ್ ಅಂಕಲ್. 11:38 ಇನ್ನ 7 hours 20 minutes ಇದೆ. ಆಮೇಲೆ ಈ ಕಡೆ ಇವನು ಹಿಂಗೆ ಚಿಕ್ಕಪ್ಪನ ಮಗ, ಗುರು ಅವರ ತಮ್ಮ. ಈ ದೊಡ್ಡವರಾದವ್ರನ್ನೆಲ್ಲ ಮಕ್ಳನ್ನ ಕರ್ಕೊಂಬಂದು ಇವ್ನ ಹತ್ರ ಕೊಟ್ಬಿಡ್ತಾರೆ ಇವ್ರ ಫ್ಯಾಮಿಲಿಲಿ. ಅವ್ರಿಗೆ ನೀರ್ ಕುಡಿಯೋದಂಗೆ ಹೇಳ್ಕೊಡೋರು ಇವ್ರನ್ನ ಯಜಮಾನ್ರು. ದಿಲೀಪ ಬಂದ. ಹಿಂದೆ ಇನ್ನೊಬ್ಬ ಇದ್ದಾನೆ ವಿಶ್ವ ಅಂತ. ವಿಶ್ವ ಬಂದು ತೇಜುಗೆ ಕ್ಲೋಸ್ ಫ್ರೆಂಡು. ಅದಾದ್ಮೇಲೆ ನಮ್ಗೆ ತೇಜು ಮುಖಾಂತರ ಫ್ರೆಂಡು. ಇವರೇ ನಮ್ಮ ಗುರು ಅವರ. ಈ ಕಾಮಾಕ್ಷಿ ಬೆಳೆದಲ್ಲಿ 2 ಎಕರೆ ಸೊಳ್ಳೆ ಬಂದಿದೆ ಹಿಂದೆ. ಎಲ್ಲಾ ಕಡೆ ಬಂದ್ಬಿಡಿ. ಅಪ್ಪ ಥ್ಯಾಂಕ್ಸ್ ಕಣ, ನನ್ ಬ್ಲಾಗ್ ಮುಗೀತು. ಹ್ಯಾಪಿ ಬರ್ಡೇ ಮಚ್ಚಿ. 1:30 ಏನ್ ಗುರು ಇಷ್ಟೊಂದು ಜಾಮ್ ಮಾಡ್ಕೊಂಡು ಕೂತವ್ರೆ ಟ್ರಾಫಿಕ್. ಇವರು ಏನ್ ಟೋಲ್ ದುಡ್ಡಿಗೆ ನಾವು ದುಡ್ಡು ಕೊಡಲ್ವಾ? ಏನಪ್ಪ ಲಾಟ್ರಿ ಡ್ರೈವರ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಕೂಡ. ಮಾತಾಡ್ಬೇಕಾದ್ರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡ್ತಿದ್ದೆ ತೇಜು. ಮಿಸ್ಟೇಕ್. ನಾವು ದುಡ್ಡು ಕೊಟ್ಟಿದ್ವಿ ಅಲ್ಲಿ. ಅವ್ನ್ ಮಲಗಿದಾಗ ಕರೆಕ್ಟಾಗಿ ಒಂದ್ 2-3 ಮಾಡಿ ಸುಮ್ಮನಿರ್ರಿ. ಮಕ್ಕಳ ಸುಮ್ಮನೆ ಟೈಮ್ ಇವಾಗ ರಾತ್ರಿ 1:15. ಇನ್ನೂ ಒಂದು 6-7 ಗಂಟೆಗೆ ರೀಚ್ ಆಗ್ಬೋದು ಬೆಳಿಗ್ಗೆ. ತಡೆಯಕ್ ಆಯ್ತಲ್ಲ ಗುರು ವೈಭವ್. ಹಂಗ್ ಮಾಡ್ಕೊಂಡ್ ಹಂಗೆ ಡೋರ್ ಇಳಿದು ಬಿಡ್ತೇಜು ಒಂದ್ಸಲ. ಏನು ಖುಷಿ ನಿಮ್ಮ ಅಣ್ಣಂಗೆ ನೀನು ಹುಟ್ಟಿರೋದು. ನಾನು ಒಂದ್ 30 ವರ್ಷದಿಂದ ಇದೇ ಫಸ್ಟ್ ಟೈಮ್ ಇಷ್ಟು ಸೆಲೆಬ್ರೇಷನ್ ನೋಡಿದ್ದು. ನೋಡಕ್ ಆಯ್ತಾ ಇಲ್ಲ 2 ಕಣ್ಣಲ್ಲಿ. ಈ ವಿಡಿಯೋನ ಎಲ್ಲ ತಗೊಂಡೋಗ್ಬಿಟ್ಟು ನಿಮ್ಮ ಅಮ್ಮಗೊಂದ್ಸತಿ ತೋರ್ಸ್ಬಿಡಪ್ಪ. ನಮ್ಮ ಅಣ್ಣ ಏನ್ ಆಡ್ದಾಗ ಸೆಲೆಬ್ರೇಷನ್ ಅಂತ. ಶೆಲ್ ಸೆಲೆಕ್ಟ್ ಒಂಥರ ನೈಟ್ ಟೈಮಲ್ಲಿ ಲೈಫ್ ಸೇವರ್. ಏನಾದ್ರು ಒಂದು ತಿನ್ನಕ್ಕೆ ತೊಗೊಂಡು ಹೋಗ್ಬೋದು ಟೈಮ್ ಪಾಸ್ಗೆ ಅಲ್ವಾ ತಿಂದು. ಏನ ನೈಸ್ ಟೈಮ್ ಆಯ್ತು ನೋಡಿ ಸಿಂದು. ಇದು ಚೆನ್ನಾಗಿರುತ್ತೆ. ಈಗ ಅವ್ರಿಗೆ ಬೇಕಾ ತೇಜು? ಇದು ಪಕ್ಕನಾ ಬೇಕಾ? ಬೇಕಂತ ಬಿಡಪ್ಪ. ಅವನಿಗೇನೋ ಬೇಕಂತ ಕಣ.
ಟೈಮ್ ಇವಾಗ ಆಲ್ಮೋಸ್ಟ್ 1:15. ಶಿರಾ ರೀಚ್ ಆಗಿದ್ದೀವಿ. ಒಂದು ಸಣ್ಣ ಬ್ರೇಕು ಶೆಲ್ಲಲ್ಲಿ, ಅದಕ್ಕೆ ಅದ್ರ ಜೊತೆ ಒಂದಷ್ಟು ಬಿಸ್ಕೆಟ್ಗಳು ತೊಗೊಂಡೆ ಸುಮ್ಮನೆ ತಿನ್ನೋಕ್ಕೆ ಟೈಮ್ ಪಾಸ್. ಇಲ್ಲಾಂದರೆ ಬೆಳಗ್ಗೆ ದಾಂಡೇಲಿ ತಿನ್ನೋಕ್ಕೆ. ಬರೀ ಪಿಸ್ತಾ ಅಂತೆ. ತಮ್ಮ ಹುಟ್ಟಿರೋ ಸೆಲೆಬ್ರೇಷನಲ್ಲಿ ಫುಲ್ ಗ್ರ್ಯಾಂಡ್ ಸೆಲೆಬ್ರೇಷನ್ ಇವತ್ತು ಅಣ್ಣನಿಗೆ. ಏನು ಖುಷಿ ನೋಡ್ರಿ. ಬೇಡ ನಂಗೆ ಬೇಡಪ್ಪ, ನಾನು ಬಿಟ್ಬಿಡು. ಇವು ಪಿಸ್ತಾ ತಗೊಳ. ಏನು ನಿಮ್ಮ ತಮ್ಮ ಹುಟ್ಟಿರೋ ಜೋಶ್ ನಿನ್ಗೆ ಈ ಸಲ? ತಮ್ಮನ್ ಜೋಶ್ ಎಲ್ಲ ಗುರು. ಎಷ್ಟೋ ವರ್ಷ ಆಗಿತ್ತು. ಅವತ್ತು ಕೇರಳಕ್ಕೆ ಹೋದಾಗ ಮಾತ್ರ ಈ ಥರ ನೈಟ್ ಡ್ರೈವ್ ಬಂದಿದ್ವಿ. ಅದು ಬಿಟ್ಟರೆ ಮತ್ತೆ ಈ ಥರ ನೈಟ್ ಡ್ರೈವ್ ಇವತ್ತೇ ಮಾಡ್ತಾ ಇರೋದು. ಅಗೇನ್ ಗುರುನೇ ಡ್ರೈವ್ ಮಾಡ್ತೀವಿ ಮೋಸ್ಟ್ ಆಫ್. ನನಗಂತೂ ಚಾನ್ಸೇ ಇಲ್ಲ, ನೋ ಕ್ವಶನ್, ನೋ ನೈಟ್ ಡ್ರೈವ್. 10-11 ಗಂಟೆ ಮೇಲೆ ನಿದ್ದೆ. ಇನ್ನು ಪ್ರಾಬ್ಲಿ 3 ಅವರ್ 4 ಅವರ್ ಹೋಗೋಕ್ಕೆ. ಎಷ್ಟೇ ಟೈಮು? 4:15. ಕೈಲಿ ವಾಚ್ ಹಾಕೊಂಡಿದ್ದಿಲ್ಲ. ಎಷ್ಟು? 4:15. 300 ಕಿಲೋಮೀಟರ್ ಬಂದಿಲ್ಲ. 288 ಕಿಲೋಮೀಟರ್ಸ್ ಮನೆಯಿಂದ ಬಂದಿರೋದು. ಅಷ್ಟು ರೋಡ್ ಹಸೆ ಹೋಗೈತಿ, ಸಿಂಗಲ್ ರೋಡ್. ಇನ್ನೂ 300 ಕಿಲೋಮೀಟರ್. ಇನ್ನು ಧಾರವಾಡಕ್ಕೆ ಹೋಗ್ಬೇಕು, ಆಮೇಲೆ ಇರೋದು ಇನ್ನೂ ಹಬ್ಬ ಹುಬ್ಳಿ. ನೋ ಸ್ಟಾಪ್. ಚಂದನ್ ಯಾಕೆ ಹಿಂಗ್ ಮಲಗೋನೆ? ಅಲ್ಲಿ ನೋಡೋ ಸತ್ತೋಗಿರೋ ಹೆಣ ಕಟಾಕ್ಬಿಟ್ಟು ಎತ್ಕೊಂಡು ಹೋಯ್ತಾರಲ್ಲ. ಅವನಿಗೆ ಸ್ವಲ್ಪನಾರ ಜಾಗ ಕೊಡ್ರು ಮಲ್ಗಕ್ಕೆ. ನಾನು ಎದೆ ಮೇಲೆ ಬಿಟ್ಬಿಟ್ಟು ಕಾಲ್ನ ಎಲ್ಲಿ ಬೇಕಾದ್ರೆ ಇಟ್ಕೊ. ರೈಟ್ 4:45. ಕಮ್ಮಿ ಅಂದ್ರೆ 12 ಸ್ಟಾಪ್ ತಗೊಂಡಿದ್ದೀರಲ್ರು. ಬೆಳಗ್ಗೆ ಆಗಿದೆ, ಎಲ್ಲ ಗಂಡೈಕ್ಲು ಎದ್ದೋವೆ. ಹಿಂದೆ ಕೂತಿದೆ ನೋಡಿ ಒಂದು ಹಿಪ್ಪೋಪೊಟಮಸ್, ಅದು ಎದ್ದಿದೆ. ಇವನು ತೆಗಿಯೋ, ಅವ್ನ ಮಗ ತೆಗಿಯೋ. ಇಂಥ ಮಕ್ಕಳನ್ನ ಅಲ್ಲ, ಇದು ಒಳ್ಳೆ ಹುಡುಗ. ಏನು ಮಕ್ಕ ಎಲ್ಲ ತೊಳ್ಕೊಂಡು ರೆಸಾರ್ಟ್ ಯೂಸ್ ಮಾಡೋರು ಕಣಪ್ಪ ಇವರು. ರೆಸಾರ್ಟ್ ಯೂಸ್ ಮಾಡೋರು. ಇನ್ನೇನು ಕೊಟ್ಟಿಲ್ವಾ ಅಡ್ವಾನ್ಸು? ಅಲ್ಲಿ ಕಾಫಿ ಇಟ್ಟವ್ರೆ, ಕಾಫಿ ಕುಡ್ಕೊಳಂಗೆ ಕುಡ್ಕೋರು. ವೆಲ್ಕಮ್ ಡ್ರಿಂಕ್ ಅದೇನೆ. ಪೇಪರ್ ಮಿಲ್ ಆಪೋಸಿಟ್ ಅಂದ್ರೆ ದಾಂಡೇಲಿಯಲ್ಲಿ ಇದೆ ಕಾಳಿ ನದಿ. ಇವಾಗ ತೋರಿಸಿದ್ನಲ್ಲ ಆ ಕಡೆಯಿಂದ ಹೋಗಿ, ಅದೇ ಕಾಳಿ ನದಿ. ಸೊ ಇವಾಗ ಇಲ್ಲಿರೋದ ಬೇಡವಾ ಅಂತ ಡಿಸೈಡ್ ಮಾಡ್ತಾ ಇದೀವಿ. ಫಸ್ಟ್ ರೂಮ್ ನೋಡಬೇಕು, ಚೆನ್ನಾಗಿದ್ರೆ ಇಲ್ಲೇ ಇರೋದು, ಇಲ್ಲ ಅಂದ್ರೆ ಇಲ್ಲ ಅಂತ ಮೂವ್ ಆಗೋದು. ಒಂದು ರೆಸಾರ್ಟ್ ಬುಕ್ ಮಾಡಿದ ನಮ್ಮ ಗುರು, ಚೆನ್ನಾಗಿಲ್ಲ ಅಂತ ಅಂದ್ಬಿಟ್ಟು ಬೇರೆ ರೆಸಾರ್ಟ್ಗೆ ಹೋಗ್ತಾ ಇದೀವಿ ಇವಾಗ. ಲೆಟ್ಸ್ ಗೋ ಸರ್ಚ್ ಫಾರ್ ನ್ಯೂ ರೆಸಾರ್ಟ್. ಯಾವುದೋ ಒಂದು ರೆಸಾರ್ಟಿಗೆ ಬಂದಿದ್ದೀವಿ, ಮನೋಮಯ ಅಂತ. ಚೆಕ್ ಮಾಡ್ತಾ ಇದ್ದೀವಿ, ನೋಡೋಣ ಇದು ಚೆನ್ನಾಗಿದ್ರೆ ಇಲ್ಲೇ ಇರೋದು, ಇಲ್ಲಾಂದರೆ ವಿ ವಿಲ್ ಗೋ ಟು ಡಿಫ್ರೆಂಟ್ ಒನ್. ಇದೆಲ್ಲ ಪಿಕ್ಚರ್ಸಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತದೆ ಅಲ್ವಾ? ಮುಂದೆಯಿಂದ ಒಂಥರ ವಿಚಿತ್ರವಾಗೈತೆ. ನಾನು ಮತ್ತು ತೇಜು ಬಂದಿದ್ದೀವಿ ನೋಡೋಕ್ಕೆ. ಡಾರ್ಮೆಟ್ರಿ ಕರ್ಕೊಂಡು ಹೋಗ್ತಾನೆ. ಡಾರ್ಮೆಟ್ರಿನೇ ಖಾಲಿ ಇರೋದು ಅಂತೀವಿ. ಹಂಗೆ ಕ್ಯಾನ್ಸಲ್ ಮಾಡ್ಬಿಟ್ವಿ, ಚೆನ್ನಾಗಿಲ್ಲ ರೂಮ್. ತೇಜು ರೂಮ್ಗೆ ಹೋಯ್ತಾ ಇಲ್ಲ ಅಲ್ಲಿ. ಇದನ್ನ ಕೊಡ್ತಾವ್ರೆ. ಒಳ್ಳೇದೇ ಬರಲ್ಲ ಬಾಯಲ್ಲಿ ನಿನಗೆ. ಅವ್ನ ಇನ್ಸ್ಟಾ 360 ರೆಕಾರ್ಡ್ ಮಾಡ್ತಾ ಇದ್ರೆ ಹೊಡೆದೋದ್ರೆ ಕೈ ಬಿಟ್ಟು ಓಡಿಸ್ತಾನ. ಎಷ್ಟು ಬಿಡು ಏನ ರೆಕಾರ್ಡ್ ಮಾಡಿ ಬರ್ತದೆ ಅಂತನ. ಇವತ್ತು ನೋಡು ಎಸಿತಾನೆ. ಇನ್ನೊಂದೇನು ಗೊತ್ತಾ, ದಿಲೀಪ ಹೇಳ್ಬಿಟ್ಟು ಅವ್ನು ಪೂಲ್ಗೆ ಹಾಕ್ತಾನೆ. ಅವನೇ ಆಗ್ತೀವಲ್ಲ. ಏನ್ ಸರ್ ರೆಸಾರ್ಟ್ ಎಲ್ಲ ನೀವು ಹೇಳಿ ನೋಡ್ತೀರಾ, ಇಲ್ಲ ಅವರೇ ಮಾಡ್ಸಿರೋದ್ನ ನಿಮ್ಗೆ ತೋರಿಸ್ತಾರ? ಪ್ರೇಮ್ಸ್ ಫಿಲಂ ತರ ಇಲ್ಲಿ ಮುಗೀತು. ಈಗ ಪ್ರಶಾಂತ್ ನೀಲ್ ಬರ್ತಾರ. ಇವ್ರು ಈಗ ಎಂಟ್ರಿ, ಇವ್ರು ಯಾವ್ದೋ 4 ರೆಸಾರ್ಟ್ ತೋರಿಸ್ತಾರೆ. ಪ್ರೇಮಲೋಕ ಪಾರಿವಾಳ ತರ ಬಂದಿದ್ದಂತೆ. 2 ದಿನ ದಿಲೀಪ ಬಂದಿದ್ದಂತೆ ರೆಸಾರ್ಟ್ಗೆ. ಇವಾಗ ಅದೇ ರೆಸಾರ್ಟ್ ನ ಹುಡ್ಕೊಂಡು ಹೋಯ್ತಾ ಇದೀವಿ. ಟೈಗರ್, ನೀವ್ ಇಳ್ದೋಗಿ ಒಂದ್ ಮಾತು. ಯಾರು? ನೀವು. ನಂಗೆ ಟೆಂಟ್ ಕೊಟ್ರು ಇಲ್ಲೇ ಮಲ್ಕೋತೀನಿ. ಯಾಕತ್ತಿದ್ದು ಸರ್ ರೂಮ್ ಅವೈಲೇಬಲ್ ಇದೆಯಾ? ಅಷ್ಟೇ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಣ್ಣ. ಒಂದು ವಾಕ್ಯನೂ ಇಲ್ವಲ್ಲ ಗುರೋದು. ದಾಂಡೇಲಿಯಲ್ಲಿ ಏನ್ ನಡೆಸ್ತಿದ್ದಾರೆ ಎಲ್ಲರೂ ಸೇರ್ಕೊಂಡು, ನಂಗೆ ಗೊತ್ತಿಲ್ಲ. ನವಿಲೇ ಪಚ್ಚರಂಗಿ ನವಿಲೇ ಬಿಡಿಸೋ
ಒಂದು ಗಲಾಟೆ ಮಾಡ್ಕೊಂಡ್ ಬರ್ತಾರೆ, ಇಲ್ಲ ಅವನು ಹೊಡಿತಾನೆ ಇವತ್ತು. ತೇಜ್ ಇವತ್ತು ಫಿಕ್ಸ್ ಅವನಿಗೆ ಆಲ್ರೆಡಿ ಗದ್ರ ಬೈಲಿ ಈ ಕಡೆ ಸ್ವಲ್ಪ ಎರಡು ಓಡಾಡಿಸ್ಲಿ. ಚೆನ್ನಾಗಿದ್ದೀನಿ ಸಖತ್ ಜಗಳ ಆಗೈತಲ್ಲಿ ದಿಲೀಪಂಗು ತೇಜಂಗು. ಅವ್ನು ಬರಲ್ಲ ಅಂತ ದಿಲೀಪ್ ಹಂಗಾರೆ ಇಲ್ಲಿ ಬರಲ್ಲ. ಅವನು ಪ್ರೂವ್ ಮಾಡಿದೀನಲ್ಲ, ನಾನು ಚೆನ್ನಾಗಿರೋದು ಕೊಡ್ಸಿದೀನಿ, ನೀವು ಹೋಗಿಲ್ಲ ಅಂತ. ಅವನು ಬಾ ಚಿನ್ನ. ಅವ್ನು ಅಕ್ಕ ನೋಡು ಹೆಂಗೈತೆ. ಕಾಲು ಏನಾಯ್ತು ಇಲ್ವಾ? ಇನ್ನೊಂದು ಯಾವುದೋ ಫೈನಲಿ ಇನ್ನೊಂದು ರೆಸಾರ್ಟ್ ಯಾವುದಕ್ಕೂ ಬಂದಿದ್ದೀವಿ. ನೋಡೋಣ, ಅಟ್ಲೀಸ್ಟ್ ಇದನ್ನಾದ್ರು ಫೈನಲೈಸ್ ಮಾಡ್ತೀವಿ ಅಂತ. ಬಟ್ ಮೇಯ್ನ್ ದಾಂಡೇಲಿಯಿಂದ ಒಂದು ಆಲ್ಮೋಸ್ಟ್ 20 ಕಿಲೋಮೀಟರ್ ದೂರ ಬಂದಿದ್ದೀವಿ. ದಾಂಡೇಲಿಯಿಂದ ವಾವ್ ಬ್ಯೂಟಿಫುಲ್ ಆಗಿದೆ. ತೇಜೋ ನೋಡಿ, ಚೆನ್ನಾಯ್ತಲ್ಲ ನೀರು, ಚೆನ್ನಾಯ್ತಲ್ಲ ತೇಜೋ. ಮುಂದೋಗಿ ನೋಡಿದ್ರೆ ಹಂದಿ. ಐ ಥಿಂಕ್ ಕಾಟೇಜ್ ಕೇಳ್ತಾ ಇದ್ದೀನಿ, ಎಲ್ಲ ಒಟ್ಟಿಗೆ ಇರೋಣ ಅಂತ. ಲೆಟ್ಸ್ ಸಿ. ಬೇಡ, ನಿಮ್ಮ ಜೊತೆ ನಾನೇ ಕಿರ್ಲಿ. ಮತ್ತೆ ಇಲ್ಲೇ ಮಲ್ಕೊತೀನಿ. ಇಲ್ಲಿ ಬ್ಯಾಟ್ ಬಾಲ್ ಕೇಳ್ತಾ ಇದ್ದ, ಬ್ಯಾಟ್ ಬಾಲ್ ಆಡೋಣ. ಫೈನಲಿ ಡನ್ ಗೈಸ್. ಇದೇ ರೂಮ್ನ ಬುಕ್ ಮಾಡೋಕ್ಕೆ ಫೈನಲ್ ಮಾಡಿದ್ದೀವಿ. ಸೊ ಇವತ್ತು ಇಲ್ಲೇ ಸ್ಟೇ. ಈ ವಿಡಿಯೋನ ಮುಂದಿನ ಬ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟಿಲ್ ಇಯರ್. ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.